ಕೇಳಿ ಮನಸ್ಸಿನಲ್ಲಿರುವ ಸಂಶಯಗಳನ್ನು ಕಳೆದುಕೊಂಡು ಪ್ರಶ್ನೆಗಳನ್ನೆಲ್ಲ ದೂರ ಮಾಡಿಕೊಂಡು ದೃಢವಾದ ನಿಶ್ಚಯವನ್ನು ಪಡೆದುಕೊಂಡು ಆ ವಿಶ್ವಾಸದಿಂದ ಶ್ರದ್ಧೆಯಿಂದ ಧರ್ಮಾಚರಣೆಯನ್ನು ಮಾಡಿದರೆ ಆ ಧರ್ಮಕ್ಕೆ, ಆ ಅನುಷ್ಠಾನಕ್ಕೆ, ಆ ಉಪಾಸನೆಗೆ ನಿಜವಾದ ಫಲವನ್ನು ಮನುಷ್ಯ ಪಡೆಯುವುದಕ್ಕೆ ಸಾಧ್ಯ ಇದೆ ಅಂತ ಭಗವದ್ಗೀತೆಯ ಮಾತಿನಲ್ಲಿ, ಶ್ರೀಮದ್ ಆಚಾರ್ಯರ ಗೀತಾ ತಾತ್ಪರ್ಯದ ವಚನದಿಂದ, ಶ್ರೀಮದ್ ಭಾಗವತದಿಂದ, ಇನ್ನನೇಕ ಶಾಸ್ತ್ರದ ವಚನಗಳಿಂದ ನಾವು ತಿಳಿಯುವ ಸತ್ಯ ಇದು. ಅದನ್ನು ಶ್ರೀಮನ್ ಮಹಾಭಾರತದಲ್ಲಿ ನಾವು ಕಾಣುತ್ತೇವೆ. ಅಂತೇಷು ರೇಮಿರೇ ಧೀರಾಃ ನತೇ ಮಧ್ಯೇಷು ರೇಮಿರೇ ಅಂತಃಪ್ರಾಪ್ತಿಂ ಸುಖಂ ಪ್ರಾಹುಃ ದುಃಖಮಂತರಮಂತಯೋಃ. ಅಂತೇಷು ರೇಮಿರೇ ಧೀರಾಃ ನತೇ ಮಧ್ಯೇಷು ರೇಮಿರೇ. ಅಂತ ಅಂದರೆ ನಿರ್ಣಯ. ಶ್ರೀಮದ್ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳುವಂತೆ ಉಭಯೋರಪಿ ದೃಷ್ಟೋಂತಸ್ತ್ವನಯೋಸ್ತತ್ವದರ್ಶಿಭಿಃ ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಎಂದಿಗೂ ಅಸತ್ಕರ್ಮಗಳಿಗೆ ಶುಭ ಫಲ ಇಲ್ಲ, ಸತ್ಕರ್ಮಗಳಿಗೆ ಅಶುಭ ಫಲ ಇಲ್ಲ. ಸತ್ಕರ್ಮಗಳನ್ನು ಮಾಡಿದಂತಹ ವ್ಯಕ್ತಿ ಇವತ್ತು ಇಲ್ಲ ನಾಳೆ ಆ ಸತ್ಕರ್ಮದ ಫಲವನ್ನು, ಸುಖವನ್ನು ಅನುಭವಿಸಿಯೇ ಅನುಭವಿಸ್ತಾನೆ. ಎಂದಿಗೂ ಅವನಿಗೆ ವಂಚನೆ ಆಗೋದಿಲ್ಲ. ಸತ್ಕರ್ಮ ಮಾಡಿದ ಕೂಡಲೇ ಅವನಿಗೆ ಸುಖ ಸಿಗಲಿಕ್ಕಿಲ್ಲ. ನಾನು ಮಾಡಿದ ಸತ್ಕರ್ಮ ಎಲ್ಲ ವ್ಯರ್ಥವಾಯಿತು ಅಂತ ಅವನಿಗೆ ಅನ್ನಿಸ್ಬೋದು. ಯಜ್ಞ ಯಾಗಾದಿಗಳನ್ನು ಮಾಡ್ತಾನೆ, ದಾನ ಧರ್ಮಗಳನ್ನು ಮಾಡ್ತಾನೆ, ಕೂಡಲೇ ಸುಖವಾಗೋದಿಲ್ಲ ಅಂದಾಗ ನಾನು ಮಾಡಿದ ಧರ್ಮ ವ್ಯರ್ಥವಾಯಿತಲ್ಲ ಅಂತ ಅವನಿಗೆ ಅನಿಸಬಹುದು. ನಾನು ಭರವಸೆ ಕೊಡ್ತೇನೆ ಅಂತಾನೆ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಭರವಸೆ ಕೊಡ್ತೇನೆ, ನೀನು ಮಾಡಿದ ಸತ್ಕರ್ಮಕ್ಕೆ ನಿನಗೆ ಸುಖ, ಶುಭ, ಮಂಗಲ ಆಗಿಯೇ ಆಗತ್ತೆ. ಈಗ ಆಗಲಿಕ್ಕಿಲ್ಲ, ಆದರೆ ಕಾಲ ಬಂದಾಗ ಆಗತ್ತೆ. ಆ ಸತ್ಕರ್ಮದ ಫಲವನ್ನು ಯಾವ ಸಂದರ್ಭದಲ್ಲಿ ಕೊಡಬೇಕು, ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ರೂಪದಲ್ಲಿ ಅದರ ಫಲವನ್ನು ಕೊಡಬೇಕು, ಇದು ನನಗೆ ಗೊತ್ತು. ಆಗ ಆ ಫಲವನ್ನು ನಾನು ಕೊಡ್ತೇನೆ. ಆದರೆ ನಾನು ಮಾಡಿದ್ದು ವ್ಯರ್ಥವಾಯಿತು ಅಂತ ಮಾತ್ರ ಯಾರೂ ತಿಳಿಯಬೇಡಿ. ಇದಕ್ಕೆ ವಿಪರೀತವಾಗಿ ಅಸತ್ಕರ್ಮ ಮಾಡಿದರೂ ಹಾಗೆ ಅಸತ್ಕರ್ಮದ ಫಲವನ್ನು ಕೊಡದೇ ಇರೋದಿಲ್ಲ. ಕೊಟ್ಟೇ ಕೊಡ್ತೇನೆ. ನಾನು ಬೇಕಾದಷ್ಟು ಕೆಟ್ಟ ಕೆಲಸ ಮಾಡಿದೆ, ನನಗೇನೂ ದುಃಖವಾಗಿಲ್ಲ, ಸುಖವಾಗಿದ್ದೇನೆ. ಸುಮ್ಮನೆ ಹೆದರಿಸ್ತಾರೆ, ಪಾಪ ಮಾಡಿದರೆ ದುಃಖವಾಗ್ತದೆ, ಅಧರ್ಮ ಮಾಡಬಾರದು, ಪಾಪ ಮಾಡಬಾರದು, ಕೆಟ್ಟ ಕೆಲಸ ಮಾಡಬಾರದು ಅಂತ. ಬೇಕಾದಷ್ಟು ಪಾಪಗಳನ್ನು ಮಾಡಿದರು, ಸುಳ್ಳು ಹೇಳಿದರು, ಮೋಸ ಮಾಡಿದರು, ವಂಚನೆ ಮಾಡಿದರು, ಲಂಚ ತೆಗೆದುಕೊಂಡರು, ಏನೂ ದುಃಖವಿಲ್ಲದಂತೆ ಆನಂದವಾಗಿ ನಾನಿದ್ದೇನೆ ಅಂತ ಹೇಳುವವರಿದ್ದಾರೆ. ಅಂಥವರ ಮಾತಿನಿಂದ ಮರಳಾಗಿ ನಾವ್ಯಾಕೆ ಸುಮ್ಮನೆ ಧರ್ಮ ಮಾಡಿ ಕಷ್ಟಪಡಬೇಕು ಅಂತ ತಪ್ಪು ದಾರಿಗೆ ಹೋಗಬೇಡಿ. ನಾಸತೋ ವಿದ್ಯತೆ ಭಾವ. ಅಸತ್ಕರ್ಮಗಳನ್ನು ಮಾಡಿದವರಿಗೆ ಭಾವ, ಮಂಗಲ, ಶುಭ, ಸುಖ ಸಿಗೋದಿಲ್ಲ. ನಾಭಾವೋ ವಿದ್ಯತೆ ಸತಃ. ಸತ್ಕರ್ಮಗಳನ್ನು ಮಾಡಿದವರಿಗೆ ಎಂದೂ ಅಮಂಗಲ, ಅಶುಭ, ದುಃಖ ಆಗೋದಿಲ್ಲ. ಸತ್ಕರ್ಮ ಮಾಡಿದವರಿಗೆ ದುಃಖ ಆಗಬಹುದು, ಸತ್ಕರ್ಮಗಳಿಂದ ದುಃಖ ಆಗುವುದಿಲ್ಲ. ಸತ್ಕರ್ಮ ಮಾಡಿದ ವ್ಯಕ್ತಿ ಬರೀ ಸತ್ಕರ್ಮ ಮಾಡಿರೋದಿಲ್ಲ, ಅಸತ್ಕರ್ಮಗಳನ್ನೂ ಮಾಡಿರ್ತಾನೆ. ಅಸತ್ಕರ್ಮದ ಫಲವಾಗಿ ದುಃಖವನ್ನು ಅನುಭವಿಸಬಹುದು. ಈಗ ಅನುಭವಿಸುವ ದುಃಖ ಈಗ ಮಾಡಿದ ಸತ್ಕರ್ಮದ ಫಲ ಅಂತ ತಿಳಿಯಬೇಡಿ. ಹಿಂದೆ ಮಾಡಿದ ಅಸತ್ಕರ್ಮದ ಫಲ, ಅದು ಕೆಟ್ಟ ಕರ್ಮದ ಫಲ. ಔಷಧಿಯನ್ನು ತೆಗೆದುಕೊಂಡ ವ್ಯಕ್ತಿ ಇನ್ನೂ ಜ್ವರ, ಕೆಮ್ಮು, ನೆಗಡೆ, ತಲೆಶೂಲಿ ಇವೆಲ್ಲವನ್ನು ಅನುಭವಿಸ್ತಾ ಇರ್ತಾನೆ. ಇದೆಲ್ಲ ಯಾಕೆ ಆಗ್ತಾ ಇದೆ? ಔಷಧಿ ತೆಗೆದುಕೊಂಡದ್ದಕ್ಕೆ ಆಗ್ತಾ ಇದೆ ಅಂತ ತಿಳಿಯಬಾರದು. ಹಿಂದೆ ಮಾಡಿದ ಅಪಥ್ಯದಿಂದ ಆಗ್ತಾ ಇದೆ. ಆಹಾರದೊಳಗೆ ವಿಹಾರದೊಳಗೆ ವ್ಯತ್ಯಾಸವಾದದ್ದಕ್ಕೆ ಇವತ್ತು ರೋಗವನ್ನು ಅನುಭವಿಸ್ತಾನೆ, ದುಃಖವನ್ನು ಅನುಭವಿಸ್ತಾನೆ.
ಈಗ ಔಷಧಿಯನ್ನು ಸ್ವೀಕಾರ ಮಾಡಿದ್ದಕ್ಕೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆ ಎಲ್ಲ ರೋಗ ವಾಸಿಯಾಗಿ ಸುಖವನ್ನು ಅನುಭವಿಸುವವನಿದ್ದಾನೆ. ಆದರೆ ಅವನು ಔಷಧಿಯನ್ನು ತೆಗೆದುಕೊಂಡ ಕೂಡಲೇ ವಾಸಿಯಾಗಿಲ್ಲ, ಇನ್ನೂ ಜ್ವರ ಇದೆ ಅಂದರೆ ಔಷಧಿ ತೆಗೆದುಕೊಂಡದ್ದಕ್ಕೆ ಜ್ವರ ಬಂದಿದೆ ಅಂತ ತಿಳಿಯೋದಲ್ಲ, ಜ್ವರ ಉಳಿದದ್ದೇ ಔಷಧಿಯಿಂದ ಅಂತ ತಿಳಿಯೋದಲ್ಲ, ತಾನು ಮಾಡಿದ ಅಪಥ್ಯದಿಂದ. ಆ ಅಪಥ್ಯದ ಉಪಶಮನವಾಗಿ ಇವನಿಗೆ ಆರೋಗ್ಯವಾಗಬೇಕು, ಸುಖವಾಗಬೇಕು ಅಂದರೆ ಸ್ವಲ್ಪ ಸಮಯ ಬೇಕು. ಔಷಧಿ ತೆಗೆದುಕೊಂಡ ಕೂಡಲೇ ತನಗೆ ವಾಸಿ ಆಗಿಲ್ಲ ಅಂತ ಔಷಧಿಯನ್ನು ಬಯ್ಯುವಂತಿಲ್ಲ, ಔಷಧಿಯನ್ನು ಬಿಡುವಂತಿಲ್ಲ. ಅದರಂತೆ ಧರ್ಮ ಮಾಡಿದ ಕೂಡಲೇ ಸುಖ ಸಿಕ್ಕಿಲ್ಲ ಅಂತ ಧರ್ಮವನ್ನು ಹಳೆಯುವಂತಿಲ್ಲ, ಧರ್ಮವನ್ನು ನಿಂದೆ ಮಾಡುವಂತಿಲ್ಲ. ತಾನು ಮೊದಲು ಮಾಡಿದ ಅಧರ್ಮದ ಫಲವನ್ನು ಈಗ ಅನುಭವಿಸ್ತಾ ಇರ್ತಾನೆ. ಆ ಅಧರ್ಮದ ಫಲವನ್ನು ಕಡಿಮೆ ಮಾಡಿ, ಅಧರ್ಮದ ಫಲ ಆಗದೇ ಇದ್ದಂತೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಆ ಅಧರ್ಮವನ್ನು ನಿವಾರಣೆ ಮಾಡಿ ಸುಖವನ್ನು ಅನುಭವಿಸಬೇಕಾದರೆ ಸ್ವಲ್ಪ ಸಮಯ ಬೇಕು. ಆದರೆ ಧರ್ಮ ಮಾಡಿದ್ದಕ್ಕೆ ಎಂದಿಗೂ ಸುಖವನ್ನು ಅನುಭವಿಸದೇ ಇರೋದಿಲ್ಲ ಅನ್ನುವುದು ಮಾತ್ರ ನಿಶ್ಚಿತ ಅಂತ ಭಗವಂತ ಹೇಳ್ತಾನೆ. ಇವತ್ತು ನಾವು ಸುಖವಾಗಿದ್ದೇವೆ, ಊಟ ಇದೆ, ಇರುವುದಕ್ಕೆ ಮನೆ ಇದೆ, ಆಶ್ರಯ ಇದೆ, 4 ಜನ ಪ್ರೀತಿಯಿಂದ ಮಾತನಾಡಿಸ್ತಾರೆ, ನಾನಾ ವಿಧವಾದ ಅನುಕೂಲತೆಗಳಿವೆ, ಆರೋಗ್ಯ ಇದೆ, ಹೇಳಿದ್ದು ಅರ್ಥವಾಗ್ತದೆ, ನಾವು ಹೇಳಿದ್ದನ್ನು ಕೇಳಿ ಮಾಡುವ 4 ಜನ ಜೊತೆಗಿದ್ದಾರೆ, ಬುದ್ಧಿ ಸರಿ ಇದೆ, ಬುದ್ಧಿಮಾಂದ್ಯ ಇಲ್ಲ, ಹುಚ್ಚು ಹಿಡಿದಿಲ್ಲ, ಹಾಸಿಗೆ ಹಿಡಿದಿಲ್ಲ, ತಕ್ಕ ಮಟ್ಟಿಗಿದ್ದೇವೆ ಅಂದರೆ ಇದೆಲ್ಲ ಜನ್ಮಾಂತರದಲ್ಲಿ ಮಾಡಿದ ಶುಭಕರ್ಮಗಳ ಫಲವೇ, ಸತ್ಕರ್ಮಗಳ ಫಲವೇ. ಮನುಷ್ಯನ ಸ್ವಭಾವ ಏನು ಅಂದರೆ ದೇವರು ಸುಖವನ್ನು ಕೊಟ್ಟಾಗ, ಆರೋಗ್ಯದಿಂದ ಇಟ್ಟಾಗ ದೇವರ ಸ್ಮರಣೆಯನ್ನು ಮಾಡೋದಿಲ್ಲ. ನಾನು ಮಾಡಿದ ಶುಭಕರ್ಮಗಳು ಅಲ್ಪವಾಗಿದ್ದರೂ, ಅಪರಾಧಗಳು ಅನಂತ ಇದ್ದರೂ, ಆ ಅನಂತ ಅಪರಾಧಗಳ ಮಧ್ಯದೊಳಗಿನ ಅಲ್ಪ ಶುಭಕರ್ಮಗಳನ್ನೇ ಎತ್ತಿ ಫಲ್ಗ್ವಪಿ ಉರುಕರೋಷಿ, ಅಲ್ಪವನ್ನು ಬಹಳವನ್ನಾಗಿ ಮಾಡಿ, ಅರ್ಥಾತ್ ಅನಂತ ಪಾಪಗಳ ಮಧ್ಯದಲ್ಲಿ ಅತ್ಯಲ್ಪ ಶುಭಕರ್ಮಗಳಿದ್ದರೂ ಅದನ್ನೇ ಎತ್ತಿ ನೋಡಿ ಅದರ ಫಲವನ್ನು ಕೊಟ್ಟು ನನಗೆ ಇಷ್ಟರ ಮಟ್ಟಿಗೆ ಸುಖವಾಗಿ, ಆರೋಗ್ಯದಿಂದ, ನೆಮ್ಮದಿಯಿಂದ, ಮರ್ಯಾದೆಯಿಂದ, ಮಾನದಿಂದ ಬದುಕುವಂತೆ ಮಾಡಿದ್ದಾನೆ ಅಂತ ದೇವರ ಉಪಕಾರವನ್ನು ಸ್ಮರಣೆ ಮಾಡುವ ದೊಡ್ಡಸ್ತಿಕೆ, ಆ ವಿವೇಕ, ಆ ತಿಳುವಳಿಕೆ ನಮ್ಮಲ್ಲಿಲ್ಲ. ಕೃಷ್ಣ ಹೇಳಿದ, ಆ ತಿಳುವಳಿಕೆ ಬಂದರೆ ನಿಜವಾದ ಅರ್ಥದಲ್ಲಿ ನೀನು ಧಾರ್ಮಿಕ, ನಿಜವಾಗಿ ನೀನು ತತ್ವಜ್ಞಾನವನ್ನು ಪಡೆದುಕೊಂಡಂತೆ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಏನೇ ಸುಖ ಆದರೂ ಜನ್ಮಾಂತರದಲ್ಲಿ ದೇವರೇ ನನ್ನಲ್ಲಿದ್ದು ಮಾಡಿಸಿದ ಶುಭಕರ್ಮದ ಫಲವನ್ನು ಈಗ ಕೊಡ್ತಾ ಇದ್ದಾನೆ.